press the bell icon on the YouTube app and never miss another update. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಭೂಗೋಳಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ 10ನೇ ಅಧ್ಯಾಯವಾಗಿರ್ತಕ್ಕಂಥ ಭಾರತದ ಕೈಗಾರಿಕೆಗಳು ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕೈಗಾರಿಕೆಗಳಲ್ಲಿ ನೋಡ್ತಾ ಬಂದಾಗ ಮೊದಲನೇದಾಗಿರ್ತಕ್ಕಂಥದ್ದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಅಂತ ಕರೆದಿದ್ವಿ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಎಲ್ಲೆಲ್ಲಿ ಕಂಡು ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಣೆಗಳನ್ನ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಕೈಗಾರಿಕೆಗಳು ಅಂತ ಕರೆದಿದ್ವಿ. ಅದು ಸಹ ನಮ್ಮ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಒಂದಾಗಿರ್ತಕ್ಕಂಥ ಕೈಗಾರಿಕೆಗಳು ಅಲ್ಯೂಮಿನಿಯಂ ಕೈಗಾರಿಕೆಗಳು. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಮತ್ತೊಂದು ಕೈಗಾರಿಕೆ ಆಗಿರ್ತಕ್ಕಂಥ ಹತ್ತಿ ಬಟ್ಟೆ ಕೈಗಾರಿಕೆಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಹತ್ತಿ ಬಟ್ಟೆ ಕೈಗಾರಿಕೆಗಳು. ನಮಗೆಲ್ಲ ಗೊತ್ತಿರುವ ಹಾಗೆ ನಾನು ಕಳೆದ ತರಗತಿಯಲ್ಲಿ ನಾವು ಕೈಗಾರಿಕೆಗಳನ್ನ ನೋಡ್ತಾ ಬಂದಾಗ ಇಲ್ಲಿ 2 ಪ್ರಕಾರಗಳಲ್ಲಿ ಹೇಳ್ತಾ ಬಂದಿದ್ವಿ. ಒಂದೇದು ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ಕರೆದಿದ್ವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರೆದಿದ್ವಿ. ನಾವು ಖನಿಜ ಆಧಾರಿತ ಕೈಗಾರಿಕೆಗಳಿಗೆ ಅಲ್ಲಿ ಪ್ರಮುಖವಾಗಿ ನಾವು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳ ಬಗ್ಗೆ ಸಾಕಷ್ಟು ವಿವರಣೆಗಳನ್ನ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಅಲ್ಯೂಮಿನಿಯಂ ಕೈಗಾರಿಕೆಯನ್ನು ಸಹ ನಾವು ಯಾವುದಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ವಿ, ಖನಿಜ ಆಧಾರಿತ ಕೈಗಾರಿಕೆಗಳಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ವಿ. ಇನ್ನು ಪ್ರಮುಖವಾಗಿ ಭಾರತದ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಭಾರತ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರವಾಗಿದ್ದು ಈ ರಾಷ್ಟ್ರದಲ್ಲಿ ಅನೇಕ ಕೈಗಾರಿಕೆಗಳು ಏನು ಮಾಡ್ತಾ ಇದ್ದಾವೆ, ಕೃಷಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಅಂಥ ಕೈಗಾರಿಕೆಗಳನ್ನ ನಾವೆಂತ ಕರಿತೀವಿ, ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ತೆಗೆದುಕೊಳ್ಬಹುದು. ಅದೇ ರೀತಿಯಾಗಿ ಸಕ್ಕರೆ ಕೈಗಾರಿಕೆಗಳು ಅಥವಾ ಶುಗರ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಆ ಕೈಗಾರಿಕೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಹತ್ತಿ ಬಟ್ಟೆ ಕೈಗಾರಿಕೆಯನ್ನ ನಾವು ಪ್ರಮುಖವಾಗಿ ಕೃಷಿ ಆಧಾರಿತ ಕೈಗಾರಿಕೆ ಅಂತ ಕರಿತೀವಿ. ಯಾವುದು? ಕೃಷಿ ಆಧಾರಿತ ಕೈಗಾರಿಕೆ. ಸೊ ಅಂದ್ರೆ ಇಲ್ಲಿ ನಮಗೆ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಜವಳಿ ಉದ್ಯಮದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಮ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು. ಈ ಹತ್ತಿ ಏನಾಗಿರ್ತಕ್ಕಂಥ ಕೃಷಿಯಲ್ಲಿ ಬೆಳೀತಕ್ಕಂಥ ಒಂದು ಕಚ್ಚಾ ವಸ್ತು ಆಗಿರ್ತಕ್ಕಂಥದ್ದು. ಈ ಕಚ್ಚಾ ವಸ್ತುವನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸಿದ್ಧ ವಸ್ತುಗಳನ್ನಾಗಿ ಮಾಡ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನ ಇಲ್ಲಿ ಪ್ರಮುಖವಾಗಿ ನೋಡ್ಕೊಳ್ತಾ ಹೋಗ್ತೀವಿ. ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ಗಮನಿಸ್ತಾ ಬಂದಾಗ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಇಂದಿನ ಕಾಲದಲ್ಲಿ ಜನರು ಏನ್ ಮಾಡ್ತಿದ್ರು, ಹತ್ತಿ ಬಟ್ಟೆಯಿಂದ ನೂಲುವುದು ಮತ್ತು ನೇಯುವುದರ ಮುಖಾಂತರವಾಗಿ ತಮ್ಮ ಬಟ್ಟೆಗಳನ್ನ ತಾವೇ ತಯಾರಿಸ್ಕೊಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಾಕಷ್ಟು ನಿದರ್ಶನಗಳು ನಮಗೆ ಇತಿಹಾಸದಿಂದ ಕಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯರಿಗೆ ಈ ನೂಲುವುದು ಮತ್ತು ನೇಯುವುದರ ಮುಖಾಂತರವಾಗಿ ಈ ಒಂದು ಕಲೆ ಮೊದಲಿಗೆ ತಿಳಿದಿತ್ತು ಎಂಬುದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆಗಳು ಇಲ್ಲಿ ಪ್ರಮುಖವಾಗಿ ಎಲ್ಲಿ ಕಂಡು ಬಂತು ಅನ್ನೋದಾದ್ರೆ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1854ನೇ ಇಸ್ವಿಲಿ ಈ ಮಹಾರಾಷ್ಟ್ರ ಅಂತ ಏನ್ ಕರಿತೀವಿ, ಈ ಮಹಾರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ಈ ಮುಂಬೈ ಅಂತ ಎಂಬ ಪ್ರದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಈ ಹತ್ತಿ ಬಟ್ಟೆಯನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಆಗಿರ್ಬೋದು ವಿದೇಶಗಳಿಗೆ ಸಹ ರಫ್ತು ಮಾಡುವುದರ ಮುಖಾಂತರವಾಗಿ ಭಾರತ ಇಲ್ಲಿ ಹತ್ತಿ ಉತ್ಪಾದನೆಯಲ್ಲಿ ಪ್ರಮುಖವಾದ ಸ್ಥಾನವನ್ನ ಕಂಡಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಹತ್ತಿ ಬಟ್ಟೆಯನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಾಗ ಇಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ತಮಿಳುನಾಡು ರಾಜ್ಯ ಅಂತ ಕರಿತೀವಿ, ಇಲ್ಲಿ TN ಅಂದ್ರೆ ತಮಿಳುನಾಡು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶ, ಇನ್ನು ನಮ್ಮ ಕರ್ನಾಟಕ ಅಂತ ಕರಿತೀವಿ.
ಸೊ ಇಲ್ಲಿ ಕರ್ನಾಟಕ ಆಗಿರ್ಬೋದು, ಇಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಅದೇ ರೀತಿಯಾಗಿ ಇಲ್ಲಿ ಗುಜರಾತ್ ರಾಜ್ಯ, ಸೊ ಇನ್ನು ಮುಂತಾದ ರಾಜ್ಯಗಳಲ್ಲಿ ಇಲ್ಲಿ ಮಧ್ಯಪ್ರದೇಶವನ್ನು ತೆಗೆದುಕೊಳ್ಬೋದು. ಸೊ ಮಧ್ಯಪ್ರದೇಶ, ಇನ್ನು ರಾಜಸ್ಥಾನ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಸಹ ಏನ್ ಮಾಡ್ತಾ ಇದ್ರೆ ಈ ಹತ್ತಿ ಬಟ್ಟೆಗೆ ಸಂಬಂಧಪಟ್ಟಂತ ಕೈಗಾರಿಕೆಗಳು ಹೆಚ್ಚಾಗಿವೆ. ನಮ್ಮ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚು ಎಲ್ಲಿ ಕಂಡು ಬರ್ತಾ ಇದಪ್ಪ ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಮುಂಬೈಯಲ್ಲಿ ಹೆಚ್ಚಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕಂಡು ಬರ್ತಾ ಇದ್ದಾವೆ. ನಮ್ಮ ಭಾರತದಲ್ಲಿ ಈ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚಾಗಿ ಕಂಡು ಬರೋದಕ್ಕೆ ಇಲ್ಲಿ ಸಾಕಷ್ಟು ಸ್ಥಾನೀಕರಣದ ಅಂಶಗಳು ಏನ್ ಮಾಡ್ತಾ ಇದಾವೆ, ಇಲ್ಲಿ ಪ್ರಭಾವವನ್ನ ಬೀರ್ತಾ ಇದಾವೆ. ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಜಾಸ್ತಿ ಇದಾವೆ ಅಂತ ಹೇಳಿದ್ರೆ ಇಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಾನೀಕರಣದ ಅಂಶಗಳು ಯಾವ್ಯಾವ ಅನ್ನೋದಾದ್ರೆ ಇಲ್ಲಿ ಮೊದಲೇದಾಗಿರ್ತಕ್ಕಂಥ ನಮಗೆ ಕಚ್ಚಾ ಹತ್ತಿ. ನಿಮಗೆ ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಚ್ಚಾ ವಸ್ತು ಯಾವುದು? ಕಚ್ಚಾ ಹತ್ತಿ ಅಂತ ಕರಿತೀವಿ. ಆ ಕಚ್ಚಾ ಹತ್ತಿ ಬೆಳೆಯಲು ಸೂಕ್ತವಾಗಿರ್ತಕ್ಕಂಥ ಒಂದು ವಾಯುಗುಣ ಆಗಿರ್ಬೋದು, ಅದೇ ರೀತಿಯಾಗಿ ಭೌಗೋಳಿಕ ಲಕ್ಷಣಗಳು ಸಹ ಏನಾಗುತ್ತೆ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ರಾಜ್ಯಪ್ಪ ಅಂತಂದ್ರೆ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಅಲ್ಲಿ ಹತ್ತಿಯನ್ನ ಉತ್ಪಾದನೆ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲಾ ಭೌಗೋಳಿಕ ಲಕ್ಷಣಗಳು ಕಂಡುಬರೋದ್ರಿಂದ ಹತ್ತಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರೆ ಹಾಗಾಗಿ ಅಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಂಖ್ಯೆ ಏನಾಗಿರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಇಲ್ಲಿ ಬಂಡವಾಳ ಅಂತ ಕರೀತಾ ಇದ್ವಿ. ಈ ಬಂಡವಾಳ ಇಲ್ಲಿ ಭಾರತದಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಲು ಸಹ ನಮಗೆ ಯೋಗ್ಯಕರವಾಗಿರ್ತಕ್ಕಂಥ ವಾಯುಗುಣ ಅಂದ್ರೆ ಇಲ್ಲಿ ವಾಯುಗುಣ ಸಹ ಏನ್ ಮಾಡ್ತಾ ಇದೆ ಈ ಸ್ಥಾನೀಕರಣದ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ. ಇನ್ನು ಬಂಡವಾಳ ಆಗಿರ್ತಕ್ಕಂಥದ್ದಾಗಿರ್ಬೋದು, ಇನ್ನ ಕಡಿಮೆ ದರ್ಜೆಯಲ್ಲಿ ಸಿಗ್ತಾರೆ, ಕಡಿಮೆ ಕೂಲಿಗೆ ಸಿಗ್ತಕ್ಕಂಥ ನುರಿತ ಕಾರ್ಮಿಕರ ಒಂದು ವರ್ಗ ಅಂತ ಕರಿತೀವಿ. ಈ ಕಾರ್ಮಿಕರು ನಮ್ಮ ಭಾರತದಲ್ಲಿ ನುರಿತವಾಗಿರ್ತಕ್ಕಂಥ ಕಾರ್ಮಿಕರು ಸಿಗ್ತಾ ಇದ್ರೆ ಅದು ಹೆಂಗಪ್ಪ ಅಂದ್ರೆ ಕಡಿಮೆ ಕೂಲಿಗೆ ಸಿಗ್ತಕ್ಕಂಥ ಕಾರ್ಮಿಕರು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಸಿಗ್ತಾ ಇದ್ದಾರೆ. ಇದು ಒಂದಾಗಿರ್ತಕ್ಕಂಥ. ಇನ್ನ ಹತ್ತಿಯನ್ನ ಬೆಳೆಯಲು ಬೇಕಾಗಿರ್ತಕ್ಕಂಥ ತೇವಾಂಶ ಭರಿತವಾಗಿರ್ತಕ್ಕಂಥ ಪ್ರದೇಶ ಇದು ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಎಲ್ಲಾ ಸ್ಥಾನೀಕರಣದ ಅಂಶಗಳು ಏನ್ ಮಾಡ್ತಾ ಇದ್ರೆ ಈ ಹತ್ತಿಯನ್ನ ಬೆಳೆಯಲು ಬೇಕಾಗಿರ್ತಕ್ಕಂಥ ಅಂಶಗಳಾಗಿರೋದ್ರಿಂದ ನಮಗೆ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ರಾಜ್ಯವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಮಹಾರಾಷ್ಟ್ರ ರಾಜ್ಯ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದೆ, ಎರಡನೇ ಸ್ಥಾನವನ್ನ ರಾಜಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು. ಇಷ್ಟು ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಇನ್ನು ಭಾರತದಲ್ಲಿ ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಬಂದಾಗ ಮೊದಲನೇ ಸ್ಥಾನವನ್ನ ನಾವು ಮಹಾರಾಷ್ಟ್ರ ಮುಂಬೈ ಅಂತ ಕರಿತೀವಿ. ಈ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಭಾರತದ ಇಲ್ಲಿ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಯಾಕೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸೊ ನಮ್ಮ ಭಾರತದಲ್ಲಿ ಈ ಹತ್ತಿ ಬಟ್ಟೆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ. ಇದನ್ನ ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಎಲ್ಲಿ ಕಂಡು ಬರ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಈ ಇಂಗ್ಲೆಂಡಿನ ರಾಜಧಾನಿಯಾಗಿರ್ತಕ್ಕಂಥ ಲಂಡನ್. ಸೊ ಲಂಡನ್ ನಗರದ ಸಮೀಪದಲ್ಲಿ ಇರ್ತಕ್ಕಂಥ ಮ್ಯಾಂಚೆಸ್ಟರ್ ಎಂಬ ನಗರವು ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ. ಹಾಗಾಗಿ ಆ ಒಂದು ಪ್ರದೇಶವನ್ನ ನಮ್ಮ ಭಾರತದ ನಗರಕ್ಕೆ ಏನ್ ಮಾಡಿದ್ದಾರೆ ಕಂಪೇರ್ ಮಾಡಿದ್ದಾರೆ. ಹಾಗಾಗಿ ಮುಂಬೈ ನಗರವನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾ ಇದ್ವಿ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ನಿದರ್ಶನ. ಇನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಬಂದಾಗ ನಮ್ಮ ದಾವಣಗೆರೆ ನಗರವನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಿದ್ರು. ಯಾಕಪ್ಪ ಅಂತಂದ್ರೆ ಇಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಇದ್ದು ಆದ್ರೆ ಈಗ ಇಲ್ಲ. ಹಾಗಾಗಿ ಈ ದಾವಣಗೆರೆ ನಗರವನ್ನು ಸಹ ಏನ್ ಮಾಡ್ತಿದ್ರು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾ ಇದ್ರು. ಆದ್ರೆ ಈಗ ಇದರ ಬದಲಾಗಿ ಕರ್ನಾಟಕದ ಆಕ್ಸ್ಫರ್ಡ್ ಅಂತ ಕರೀತಾ ಇದ್ವಿ ದಾವಣಗೆರೆಯನ್ನ, ಅಂದ್ರೆ ಜ್ಞಾನ ಕಾಶಿ ಅಂತ ಕರೀತಾ ಇದ್ವಿ. ಹಾಗಾಗಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥ ಒಂದು ನಗರ ಪ್ರದೇಶ ಅಂತಂದ್ರೆ ಈ ದಾವಣಗೆರೆ ಜಿಲ್ಲೆ ಅಥವಾ ನಗರ ಪ್ರದೇಶ.
ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಹತ್ತಿಯನ್ನ ಬೆಳೆಯಲು ಸಹ ಸೂಕ್ತವಾಗಿರ್ತಕ್ಕಂಥ ವಾಯುಗುಣ, ಸ್ಥಾನೀಕರಣದ ಅಂಶಗಳು, ತೇವಾಂಶ ಭರಿತವಾಗಿರ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಈ ಎಲ್ಲಾ ಅಂಶಗಳ ಪ್ರಭಾವ ಬೀರೋದ್ರಿಂದ ಏನಾಗುತ್ತೆ, ನಮ್ಮ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳ ಸಂಖ್ಯೆ ಸಹ ಏನಾಗಿದೆ, ಸಾಕಷ್ಟು ಇದಾವೆ ಎಂಬುದಕ್ಕೆ ನಮಗೆಲ್ಲ ಈ ಒಂದು ಅಂಶಗಳು ಏನ್ ಮಾಡ್ತಾ ಇದಾವೆ, ಪ್ರಭಾವವನ್ನ ಬೀರ್ತಾ ಇದಾವೆ. ಇದು ಒಂದು. ಇನ್ನ ನೆಕ್ಸ್ಟ್ ಒನ್ ಆಗಿರ್ತಕ್ಕಂಥದ್ದು ನಾಲ್ಕನೇದಾಗಿರ್ತಕ್ಕಂಥ ಒಂದು ಕೈಗಾರಿಕೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸಕ್ಕರೆ ಕೈಗಾರಿಕೆಗಳು ಅಂತ ಕರಿತೀವಿ. ಸಕ್ಕರೆ ಕೈಗಾರಿಕೆಗಳು ನೋಡಿ, ಇವನ್ನ ಇಂಗ್ಲಿಷ್ನಾಗೆ ಇಲ್ಲಿ ಶುಗರ್ ಇಂಡಸ್ಟ್ರೀಸ್ ಅಂತ ಕರೀತಾ ಇದೀವಿ. ಈ ಸಕ್ಕರೆ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ಕಚ್ಚಾ ವಸ್ತು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕಬ್ಬು. ನೆನ್ಪಿಡ್ಕೋಬೇಕಾ? ಸೊ ಸಕ್ಕರೆ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ಪ್ರಮುಖವಾದ ಕಚ್ಚಾ ವಸ್ತು ಯಾವುದು? ಕಬ್ಬು. ಇಂಗ್ಲಿಷ್ನಾಗ ಇದನ್ನ ಶುಗರ್ ಕೇನ್ ಅಂತ ಕರೀತಾ ಇದ್ವಿ. ನಮ್ಮ ಭಾರತದಲ್ಲಿ ಈ ಒಂದು ಕಬ್ಬು ಅನ್ನ ಬೆಳೆಯಲು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಸಿಗ್ತಾ ಇದೆ. ಹಾಗಾಗಿ ಈ ಕಬ್ಬಿನಿಂದ ಅನೇಕ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದ್ರೆ, ಇಲ್ಲಿ ಇದರಿಂದ ಏನೇನು ಉಪಯೋಗ ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ, ನಮಗೆ ಗೊತ್ತಿರುವ ಹಾಗೆ ಈ ಕಬ್ಬಿನಿಂದ ಸಕ್ಕರೆಯನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಲ್ಲ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾ ಇದ್ವಿ, ಮತ್ತು ಖಂಡಸಾರಿ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾ ಇದ್ರೆ. ಅದೇ ರೀತಿಯಾಗಿ ಇದನ್ನ ಗೊಬ್ಬರವಾಗಿ ಬಳಸ್ತಕ್ಕಂಥದ್ದು, ವಿದ್ಯುತ್ ಶಕ್ತಿಯಲ್ಲಿ ಸಹ ಇದನ್ನ ಬಳಸ್ತಾ ಇದ್ದಾರೆ. ಇದರ ಏನು ಸಿಪ್ಪೆ ಅಂತ ಸಿಗುತ್ತೆ, ಅದನ್ನ ಕಾಗದದ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ಮತ್ತು ಇಂಧನ ತಯಾರಿಕೆಯಲ್ಲಿ ಸಹ ಏನ್ ಮಾಡ್ತಾರೆ, ಈ ಕಬ್ಬಿನ ಉಪ ಉತ್ಪನ್ನಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯರಿಗೆ ಈ ಕಬ್ಬನ್ನ ಕರಗಿಸುವ ಒಂದು ಗುಣ ಅಥವಾ ನೈಪುಣ್ಯತೆ ಭಾರತೀಯರಿಗೆ ಮೊದಲಿಗೆ ಇತ್ತು ಎಂಬುದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಕ್ಕಿದ್ದಾವೆ. ಇನ್ನು ಕಬ್ಬಿನ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ, ಇಲ್ಲಿ ಸಹ ನಮಗೆ ಬೇಕಾಗಿರ್ತಕ್ಕಂಥ ಸ್ಥಾನೀಕರಣದ ಅಂಶಗಳು ಏನ್ ಮಾಡ್ತವೆ, ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇರ್ತವೆ. ಸೊ ಹಾಗಾದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಈ ಸ್ಥಾನೀಕರಣದ ಅಂಶದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವಪ್ಪ ಅಂತಂದ್ರೆ, ಈ ಕಬ್ಬಿನ ಅಥವಾ ಸಕ್ಕರೆ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ಏರಳವಾಗಿರ್ತಕ್ಕಂಥ ಕಚ್ಚಾ ವಸ್ತುವಾದ ಕಬ್ಬು ಭಾರತದಲ್ಲಿ ನಮಗೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಸಹ ಏನಾಗುತ್ತೆ, ಈ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಿರ್ತಕ್ಕಂಥದ್ದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ. ಈ ಕಬ್ಬಿನ ಉತ್ಪಾದನೆ ಅಂದ್ರೆ ಕಬ್ಬಿನಿಂದ ನಾವು ಅನೇಕ ಉಪವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಈ ವಸ್ತುಗಳಿಂದ ನಾವೇನ್ ಮಾಡ್ತೀವಿ, ತಯಾರಿಕೆ ಮಾಡಿದ ಮೇಲೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಬೇಕಾಗುತ್ತೆ. ನಮ್ಮ ಭಾರತದಲ್ಲಿ ಬೃಹತ್ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಏನಾಗ್ತದೆ, ಇಲ್ಲಿ ಸಕ್ಕರೆ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಎರಡು. ಇನ್ನ ಬಂಡವಾಳ ಅಂತ ಕರಿತೀವಿ. ಇಲ್ಲೂ ಸಹ ಒಂದು ಬಂಡವಾಳದ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಸರ್ಕಾರಗಳು ಸಹ ಏನ್ ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ಧನ ಸಹಾಯವನ್ನ ಮಾಡುವುದರ ಮುಖಾಂತರವಾಗಿ ಈ ಸಕ್ಕರೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನ ವಹಿಸ್ತಾ ಇದೆ. ಇನ್ನ ಅದೇ ರೀತಿಯಾಗಿ ಇಲ್ಲಿ ಕಾರ್ಮಿಕರ ಒಂದು ಲಭ್ಯತೆ ಅಂತ ಕರಿತೀವಿ, ಇನ್ನ ನೀರಿನ ಒಂದು ಸೌಲಭ್ಯ, ಇವೆಲ್ಲವೂ ಸಹ ಏನಾಗುತ್ತೆ, ಹೆಚ್ಚಳವಾಗಿರೋದ್ರಿಂದ ಭಾರತದಲ್ಲಿ ಸಕ್ಕರೆ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೆಲವಷ್ಟು ನೀತಿ ನಿಯಮಗಳನ್ನ ಜಾರಿಗೆ ತಂದು ಈ ಕಬ್ಬಿನ ಉತ್ಪಾದನೆಗೆ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದೆ. ಇನ್ನು ಭಾರತದಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಈ ಕಬ್ಬಿನ ಉತ್ಪಾದನೆ ಪ್ರಮಾಣ ಹೆಚ್ಚಳವಾಗೋದ್ರಿಂದ ಕೈಗಾರಿಕೆಗಳ ಸಂಖ್ಯೆ ಸಹ ಹೆಚ್ಚಳವಾಗಿರ್ತಕ್ಕಂಥದ್ದು. ಇನ್ನು ಈ ಕೈಗಾರಿಕೆಗಳನ್ನ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಇಲ್ಲಿ ಮೊದಲನೇ ಸ್ಥಾನವನ್ನ ಯಾವ ರಾಜ್ಯ ಪಡ್ಕೊಂಡಿರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಉತ್ತರ ಪ್ರದೇಶ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಪಂಚದಲ್ಲಿ ನೋಡ್ತಾ ಬಂದಾಗ ಕಬ್ಬಿನ ಉತ್ಪಾದನೆಯಲ್ಲಿ ಮೊದಲನೇ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿದ್ರೆ ಇಲ್ಲಿ ಬ್ರೆಜಿಲ್ ಅಂತ ಒಂದು ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ನೋಡ್ತಾ ಬಂದಾಗ ಎರಡನೇ ಸ್ಥಾನವನ್ನ ನಮ್ಮ ಭಾರತ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಬ್ರೆಜಿಲ್ ಎಂಬ ರಾಷ್ಟ್ರದಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಜಾವಾ ಅಂತ ಒಂದು ಪ್ರದೇಶ ಇದೆ. ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಈ ಬ್ರೆಜಿಲ್ ಅಂತ ರಾಷ್ಟ್ರದಲ್ಲಿ ನೋಡ್ತೀವಿ. ಈ ಬ್ರೆಜಿಲ್ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಜಾವಾ ಎಂಬ ಪ್ರದೇಶ ಕಬ್ಬಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಪ್ರದೇಶ.
ಹಾಗಾಗಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಈ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಗೋರಖ್ಪುರ ಜಿಲ್ಲೆ. ಯಾವ ಜಿಲ್ಲೆ? ಗೋರಖ್ಪುರ. ಸೊ ಈ ಗೋರಖ್ಪುರ ಜಿಲ್ಲೆಯನ್ನ ಭಾರತದ ಜಾವಾ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂತ ಗೊತ್ತಾಯ್ತಾ? ಯಾವ ನಗರವನ್ನ ಭಾರತದ ಜಾವ ಅಂತ ಕರಿತೀವಿ ಅಂದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗೋರಖ್ಪುರ ಜಿಲ್ಲೆಯನ್ನ ಭಾರತದ ಜಾವ ಅಂತ ಕರಿತೀವಿ. ಏಕಪ್ಪ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಕಬ್ಬಿನ ಸಕ್ಕರೆ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಿರೋದ್ರಿಂದ ಇದನ್ನ ಭಾರತದ ಜಾವ ಅಂತ ಕರೀತಾ ಇದೀವಿ. ಸೊ ಇನ್ನ ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಪ್ಪ ಅಂತಂದ್ರೆ ನಮಗೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಕರ್ನಾಟಕ, ಅದೇ ರೀತಿಯಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ಸಹ ಏನಾಗುತ್ತೆ ಈ ಒಂದು ಕಬ್ಬನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೈಗಾರಿಕೆಗಳ ಸಂಖ್ಯೆ ಸಹ ಏನಾಗಿರ್ತಕ್ಕಂಥ ಸಾಕಷ್ಟು ಇದಾವೆ ಎಂಬುದನ್ನ ನಾವಿಲ್ಲಿ ತಿಳ್ಕೊಳ್ತಾ ಬರ್ಬೋದು. ಇಷ್ಟು ಭಾರತದ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಗಳು, ಎರಡನೇದು ಸಕ್ಕರೆ ಕೈಗಾರಿಕೆಗಳು. ನೆನ್ಪಿಟ್ಕೊಳ್ಳಿ, ಮೊದಲೇದು ಖನಿಜ ಆಧಾರಿತ ಕೈಗಾರಿಕೆಗಳಲ್ಲಿ ಎರಡನ್ನ ಹೇಳ್ಬೋದು. ಒಂದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು, ಎರಡನೇದು ಅಲ್ಯೂಮಿನಿಯಂ ಕೈಗಾರಿಕೆಗಳು ಅಂತ ಹೇಳಿದ್ವಿ. ಇನ್ನು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಉದಾಹರಣೆಯಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಮತ್ತು ಸಕ್ಕರೆ ಕೈಗಾರಿಕೆಗಳನ್ನ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಇದಾದ ನಂತರ ಐದನೇದಾಗಿರ್ತಕ್ಕಂಥ ಒಂದು ಕೈಗಾರಿಕೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕಾಗದ ಕಾರ್ಖಾನೆ ಅಂತ ಕರಿತೀವಿ. ಕಾಗದ ಕೈಗಾರಿಕೆಗಳು ನೋಡಿ, ನಾವು ಖನಿಜ ಆಧಾರಿತ ಕೈಗಾರಿಕೆಗಳು ಅಂತ ಕರೆದ್ವಿ, ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತ ಕರೆದ್ವಿ. ಈ ಕಾಗದದ ಕೈಗಾರಿಕೆಗಳನ್ನ ನಾವು ಅರಣ್ಯ ಆಧಾರಿತ ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಯಾವ್ದು ಆಧಾರಿತ? ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂದ್ರೆ ಈ ಕಾಗದ ಕಾರ್ಖಾನೆಗಳಲ್ಲಿ ಬಳಸ್ತಕ್ಕಂಥ ಕಚ್ಚಾ ವಸ್ತುಗಳು ನಮಗೆ ಹೇರಳವಾಗಿ ಎಲ್ಲಿ ಸಿಗ್ತಾ ಇದಾವಪ್ಪ ಅಂತಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಿಗ್ತಾ ಇದಾವೆ. ಹಾಗಾಗಿ ಇಂಥ ಕೈಗಾರಿಕೆಗಳನ್ನ ನಾವೆಂತ ಕರಿತೀವಿ? ಅರಣ್ಯ ಆಧಾರಿತ ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಇನ್ನು ಕಾಗದ ಕಾರ್ಖಾನೆಗಳ ಬಗ್ಗೆ ಒಂದು ಇತಿಹಾಸವನ್ನು ತಿಳಿಬೇಕಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಪುರಾತನ ಕಾಲದಿಂದಲೂ ಸಹ ಏನ್ ಮಾಡ್ತಾ ಇದ್ವಿ, ಈ ಕಾಗದದ ಒಂದು ಬಳಕೆ ಹೆಚ್ಚು ಇತ್ತು ಎಂಬುದಕ್ಕೆ ನಮಗೆ ಸಾಕಷ್ಟು ನಿದರ್ಶನಗಳು ಸಿಕ್ಕಿರ್ತಕ್ಕಂಥದ್ದು. ಇನ್ನು ಈ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಳಸ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಬಿದಿರನ್ನ ಬಳಸ್ತಾ ಇದ್ವಿ. ಬಿದಿರು, ಸಭಾಯಿ ಹುಲ್ಲು, ಸೊ ಇದೇ ರೀತಿಯಾಗಿ ಇನ್ನೂ ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ರಾಸಾಯನಿಕ ವಸ್ತುಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಮರದ ತಿರುಳು ಅಂತ ಕರಿತೀವಿ, ಮರದ ತಿರುಳು ಮುಂತಾದವುಗಳನ್ನ ಈ ಕಾಗದ ಕಾರ್ಖಾನೆಯಲ್ಲಿ ಬಳಸ್ತಕ್ಕಂಥ ಪ್ರಮುಖವಾದ ಕಚ್ಚಾ ವಸ್ತುಗಳು. ನೋಡಿ, ಈ ಅರಣ್ಯ ಆಧಾರಿತ ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ನಮಗೆ ಇಷ್ಟು ಕಚ್ಚಾ ವಸ್ತುಗಳು ಸಿಗೋದ್ರಿಂದ ಇಲ್ಲಿ ಅರಣ್ಯಗಳ ಪ್ರದೇಶದಲ್ಲಿ ಈ ಒಂದು ಅರಣ್ಯಗಳ ಹತ್ತಿರದ ಪ್ರದೇಶಗಳಲ್ಲಿ ಏನಾಗುತ್ತೆ ಈ ಕಾಗದ ಕಾರ್ಖಾನೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಈ ಒಂದು ಅರಣ್ಯ ಆಧಾರಿತ ಕಚ್ಚಾ ವಸ್ತುಗಳ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ಇದಕ್ಕೆ ಪರ್ಯಾಯವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ಯಾವ್ಯಾವ ವಸ್ತುಗಳನ್ನ ಕಚ್ಚಾ ವಸ್ತುಗಳಾಗಿ ಬಳಕೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಭತ್ತದ ಹುಲ್ಲು, ಗೋಧಿ ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಬಟ್ಟೆಗಳು ಮುಂತಾದ ವಸ್ತುಗಳನ್ನ ಏನ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಅರಣ್ಯ ಆಧಾರಿತ ಕಚ್ಚಾ ವಸ್ತುಗಳಿಗೆ ಪರ್ಯಾಯವಾಗಿ ನಾವೇನ್ ಮಾಡ್ತೀವಿ, ಇವುಗಳನ್ನ ಬಳಕೆ ಮಾಡಿ ನಾವೇನ್ ಮಾಡ್ತೀವಿ ಕಾಗದ ಕಾರ್ಖಾನೆಗಳನ್ನ ಅಂದ್ರೆ ಕಾಗದಗಳನ್ನ ತಯಾರು ಮಾಡ್ತಾ ಇದ್ವಿ. ಒಂದು ದೇಶ
ಕಾಗದವನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದೋ ಅದು ಏನನ್ನ ಸೂಚಿಸುತ್ತೆ, ಆ ದೇಶದ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನ ಅಥವಾ ಆ ದೇಶದ ಸಾಕ್ಷರತೆ ಮಟ್ಟವನ್ನ ತಿಳಿಸ್ತಾ ಹೋಗುತ್ತೆ. ನಾವು ಹೆಚ್ಚು ಕಾಗದವನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಥವಾ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಆ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಅಥವಾ ಶೈಕ್ಷಣಿಕ ಗುಣಮಟ್ಟ ಏನಾಗ್ತಾ ಇದೆ, ಹೆಚ್ಚಳವಾಗಿದೆ ಅಂತ. ಏಕಪ್ಪ ಅಂತಂದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ, ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ, ಕಾಗದವನ್ನ ಬಳಕೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ರಾಷ್ಟ್ರದ ಶೈಕ್ಷಣಿಕ ಮಟ್ಟವನ್ನ ಅಲ್ಲಿರ್ತಕ್ಕಂಥ ಬಳಸ್ತಕ್ಕಂಥ ಕಾಗದದ ಆಧಾರದ ಮೇಲೆ ನಾವು ಇರಬೇಕಾಗುತ್ತೆ, ತಿಳಿಬೇಕಾಗುತ್ತೆ. ಇಷ್ಟು ಕಾಗದದ ಕಾರ್ಖಾನೆಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಮೊಟ್ಟ ಮೊದಲನೇವರೆಗೆ ಈ ಕಾರ್ಖಾನೆಗಳನ್ನ ಪ್ರಾರಂಭಿಸಿದ್ರು ಅಥವಾ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರು? ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದ ಸೇರಂಪುರ ಅಂತ ಕರೀತದ್ವಿ. ಸೇರಂಪುರ. ಸೊ ಇದನ್ನ ಎಷ್ಟನೇ ಇಸ್ವಿಲಿ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರೆ 1932ನೇ ಇಸ್ವಿಲಿ ಈ ಒಂದು ಕಾಗದ ಕಾರ್ಖಾನೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ಒಂದು. ಆದ್ರೆ ಈ ಒಂದು ಕಾರ್ಖಾನೆ ಅಷ್ಟೊಂದು ಕಾರ್ಯರೂಪಕ್ಕೆ ಅದು ಯಶಸ್ವಿಯಾಗಿ ಇದರ ಪ್ರಾರಂಭ ಅಷ್ಟೊಂದು ಸರಿಯಾಗ್ಲಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ 1970ನೇ ಇಸ್ವಿಯಲ್ಲಿ ಸೊ ಇದನ್ನ ಎಲ್ಲಿ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇದನ್ನು ಸಹ ಇಲ್ಲಿ ಬಾಲಿ ಅಂತ ಹೇಳ್ತೀವಿ, ಇದು ಸಹ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥ ಇಲ್ಲಿ ಬಾಲಿ ಅಂತ ಒಂದು ಪ್ರದೇಶ ಬರ್ತಾ ಇದೆ. ಈ ಬಾಲಿ ಎಂಬಲ್ಲಿ 1970ನೇ ಇಸ್ವಿಯಲ್ಲಿ ಮತ್ತೊಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಒಂದು ಕಾಗದ ಕೈಗಾರಿಕೆಗಳು ಕಂಡುಬರ್ತಾ ಇದಾವೆ ಅಂತಂದ್ರೆ, ಇಲ್ಲಿ ಫಸ್ಟ್ ಪಶ್ಚಿಮ ಬಂಗಾಳವನ್ನ ಹೇಳಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಮಧ್ಯಪ್ರದೇಶವನ್ನ ಹೇಳ್ಬೇಕಾಗುತ್ತೆ, ಉತ್ತರ ಪ್ರದೇಶವನ್ನ ತಿಳ್ಕೋಬೇಕು. ಇನ್ನು ಅದೇ ರೀತಿಯಾಗಿ ತಮಿಳುನಾಡು, ಆಂಧ್ರ ಪ್ರದೇಶ ನೋಡಿ, ಇಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಒಡಿಶಾ ರಾಜ್ಯಗಳು ಅಂತ ಕರಿತೀವಲ್ಲ, ಒಡಿಶಾ. ಸೊ ಈ ರಾಜ್ಯಗಳಲ್ಲಿ ಏನಾಗುತ್ತೆ, ಈ ಕಾಗದ ಕಾರ್ಖಾನೆಗಳು ಹೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಸೊ ಇಷ್ಟು ಕಾಗದ ಆಧಾರಿತ ಕೈಗಾರಿಕೆಗಳು ಅಥವಾ ಕಾಗದದ ಕಾರ್ಖಾನೆಗಳು ಅಥವಾ ಕೈಗಾರಿಕೆಗಳು ಅಂತ ನಾವಿಲ್ಲಿ ತಿಳಿಬೇಕಾಗುತ್ತೆ. ಇಷ್ಟು ಕಾಗದದ ಕಾರ್ಖಾನೆಗಳು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ಜ್ಞಾನ ಆಧಾರಿತ ಇಲ್ಲಿ ಜ್ಞಾನ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಇಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ದೈಹಿಕದ ಶ್ರಮದ ಆಧಾರದ ಮೇಲೆ ಕೆಲವೊಂದು ಕಾರ್ಖಾನೆಗಳು ಇಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಆದರೆ ಈ ಜ್ಞಾನ ಆಧಾರಿತ ಕೈಗಾರಿಕೆಗಳು ಏನಾಗಿರ್ತಕ್ಕಂಥದ್ದು, ದೈಹಿಕ ಶ್ರಮಕ್ಕಿಂತಲೂ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಜ್ಞಾನದ ಆಧಾರ ಅಥವಾ ಅವರಲ್ಲಿರ್ತಕ್ಕಂಥ ಬೌದ್ಧಿಕ ಮಟ್ಟದ ಆಧಾರದ ಮೇಲೆ ಕೈಗಾರಿಕೆ ಅವರ ಒಂದು ಶ್ರಮದ ಆಧಾರದ ಮೇಲೆ ಇಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಇಂಥ ಕೈಗಾರಿಕೆಗಳನ್ನ ನಾವೆಂತ ಕರಿತೀವಿ, ಜ್ಞಾನ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಜ್ಞಾನ ಆಧಾರಿತ ಕೈಗಾರಿಕೆಗಳು ಉತ್ಪಾದನೆ ಮತ್ತು ಸೇವೆಗಳು ನೀಡ್ತಕ್ಕಂಥ ಕೈಗಾರಿಕೆಗಳು ಆಗಿರ್ತಕ್ಕಂಥದ್ದು. ಉಳಿದ ಕೈಗಾರಿಕೆಗಳಿಂದ ಈ ಕೈಗಾರಿಕೆಗಳು ಸಹ ಏನಾಗಿರ್ತಕ್ಕಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅಭಿವೃದ್ಧಿಯನ್ನ ಹೊಂದಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಇತರೆ ಕೈಗಾರಿಕೆಗಳಿಂದ ಈ ಕೈಗಾರಿಕೆಗಳು ಸಹ ಏನಾಗಿರ್ತಕ್ಕಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭಿಸಲ್ಪಟ್ಟಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಉಪಯೋಗಗಳು ನಮಗೆ ಕಂಡು ಬರ್ತಾ ಇದಾವೆ. ಇಲ್ಲಿ ಏನೇ ಉಪಯೋಗ ಕಂಡು ಬರ್ತಾ ಇದಪ್ಪ ಅಂತಂದ್ರೆ, ಇದು ಒಂದು ಯುವ ಜನರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಕರಿತಾ ಇದ್ವಿ. ಇನ್ನು ಎರಡನೇದಾಗಿರ್ತಕ್ಕಂಥ ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಮತ್ತು ತಲವರಮಾನವನ್ನ ಹೆಚ್ಚಳ ಮಾಡುವಲ್ಲಿ ಈ ಜ್ಞಾನ ಆಧಾರಿತ ಕೈಗಾರಿಕೆಗಳ ಒಂದು ಪಾತ್ರ ಏನಾಗುತ್ತೆ, ಪ್ರಮುಖವಾಗಿರುತ್ತೆ. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಈ ಸಿಲಿಕಾ ಅಂತ ಏನ್ ಕರೀತಾ ಇದೀವಿ, ಇದನ್ನ ಸಾಫ್ಟ್ವೇರ್ ಕಂಪನಿಗಳು ಅಥವಾ ಸಾಫ್ಟ್ವೇರ್
ಕಂಪನಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರೆ ಹಾಗಾಗಿ ಸಿಲಿಕಾಸ್ ಏನಾಗುತ್ತೆ ನಮ್ಮ ಭಾರತದಲ್ಲಿ ಹೆಚ್ಚಳವಾಗಿ ಸಿಗುತ್ತೆ. ಹಾಗಾಗಿ ಈ ಬಳಕೆಯಿಂದ ಭಾರತದಲ್ಲಿ ಜ್ಞಾನ ಆಧಾರಿತ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬದಲಾವಣೆ ಉಳಿದತಕ್ಕಂಥ ಒಂದು ಕೈಗಾರಿಕೆಗಳು ಅಂತ ಹೇಳಿದ್ರೆ ಈ ಜ್ಞಾನ ಆಧಾರಿತ ಕೈಗಾರಿಕೆಗಳು ಅಂತ ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಈ ಕೈಗಾರಿಕೆಗಳಿಗೆ ಸಾಕಷ್ಟು ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟು ಇದರ ಮುಖಾಂತರವಾಗಿ ಅಂದರೆ FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಂದರೆ ವಿದೇಶಿ ಬಂಡವಾಳ ಹೂಡಿಕೆ ಅಂತ ಏನು ಕರಿತೀವಿ. ಈ ವಿದೇಶಿ ಬಂಡವಾಳ ಹೂಡಿಕೆ ಮುಖಾಂತರವಾಗಿ ಭಾರತ ಸರ್ಕಾರ ಇದಕ್ಕೆ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿಕೊಟ್ಟರಿಂದ ಅನೇಕ ವಿದೇಶಿ ಕಂಪನಿಗಳು ಸ್ಥಳೀಯ ಕಂಪನಿಗಳು ಸಹ ಏನು ಮಾಡಿದ್ರೆ ಈ ಒಂದು ಸಾಫ್ಟ್ವೇರ್ ಉದ್ಯಮವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಗೊಳಿಸ್ತಾ ಇದ್ದಾವೆ. ಈ ಒಂದು ಜ್ಞಾನ ಆಧಾರಿತ ಕೈಗಾರಿಕೆಗಳಲ್ಲಿ ಬಂದಾಗ ನಾವು ಎರಡು ರೀತಿಯಾದ ಕೈಗಾರಿಕೆಗಳನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಸಾಫ್ಟ್ವೇರ್ ಕಂಪನಿಗಳು ಮತ್ತು ಹಾರ್ಡ್ವೇರ್ ಕಂಪನಿಗಳು ಅಂತ ಕರೀತಾ ಇದೀವಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾಫ್ಟ್ವೇರ್ ಆಧಾರಿತ ಕೈಗಾರಿಕೆಗಳ ಸಂಖ್ಯೆ ಏನಾಗಿರ್ತಕ್ಕಂಥದ್ದು ಹೆಚ್ಚಳವಾಗಿರ್ತಕ್ಕಂಥದ್ದು. ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸಾಫ್ಟ್ವೇರ್ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಭಾರತ ಸರ್ಕಾರ STP ಅಂತ ಒಂದು STP ಇಲ್ಲಿ ಪ್ರಾರಂಭಿಸಿತು. ಎಷ್ಟನೇ ಇಸ್ವಿಯಲ್ಲಪ್ಪ ಅಂತಂದ್ರೆ 1995ನೇ ಇಸ್ವಿಯಲ್ಲಿ. ಇಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ ಅಂತ STP ಅಂತ ಹೇಳಿದ್ರೆ ಏನು ಹೇಳ್ಬೇಕಾಗುತ್ತೆ, ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ ಅನ್ನ 1995ನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಏನ್ ಮಾಡ್ತಾ ಬಂತು, ಇದನ್ನ ಅಭಿವೃದ್ಧಿ ಪಡಿಸ್ತಾ ಬಂತು. ನಮ್ಮ ಭಾರತದಲ್ಲಿ ಈ ಸಾಫ್ಟ್ವೇರ್ ಉದ್ಯಮ ಅನೇಕ ರಾಜ್ಯಗಳಲ್ಲಿ ಏನಾಗಿರ್ತಕ್ಕಂಥದ್ದು ಯಶಸ್ವಿ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಸಾಫ್ಟ್ವೇರ್ ಉದ್ಯಮ ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ಹೇಳಿದ್ರೆ ಈ ಭಾರತದಲ್ಲಿ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅದು ನಮ್ಮ ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕ. ಸೊ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರ ಸಾಫ್ಟ್ವೇರ್ ಉದ್ಯಮದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ನಗರ ಪ್ರದೇಶ ಇಡೀ ಭಾರತದಲ್ಲಿ. ಹಾಗಾಗಿ ಬೆಂಗಳೂರು ನಗರವನ್ನ ಭಾರತದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಅಥವಾ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಭಾರತದ ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಅಂತ ಹೇಳಿದ್ರೆ ಕರ್ನಾಟಕದ ಬೆಂಗಳೂರು ನಗರ. ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರವು ಸಹ ಏನ್ ಮಾಡ್ತಾರೆ, ಈ ಸಾಫ್ಟ್ವೇರ್ ಉದ್ಯಮವನ್ನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ನಮ್ಮ ಭಾರತದ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ ಈ ಸಾಫ್ಟ್ವೇರ್ ಕಂಪನಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಹುಬ್ಳಿ ಧಾರವಾಡ ಆಗಿರ್ತಕ್ಕಂಥದ್ದಾಗಿರ್ಬೋದು, ಹುಬ್ಬಳ್ಳಿ, ಉಡುಪಿ, ಮಂಗಳೂರು ಮುಂತಾದ ಜಿಲ್ಲೆಗಳಲ್ಲಿ ಏನ್ ಮಾಡಿದ್ರೆ ಈ ಸಾಫ್ಟ್ವೇರ್ ಕಂಪನಿಗಳು ಇದ್ದಾವೆ ಅಂತ ಹೇಳ್ತೀವಿ. ಇನ್ನು ಬೇರೆ ರಾಜ್ಯಗಳನ್ನ ನೋಡ್ತಾ ಬಂದೋದಾದ್ರೆ ಇಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ತಕ್ಕಂಥದ್ದು. ಸೊ ತಮಿಳುನಾಡು ಆಗಿದೆ. ಇನ್ನು ಬಹಳಷ್ಟು ರಾಜ್ಯಗಳನ್ನ ಇಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಸಹ ಸಾಕಷ್ಟು ನಗರ ಪ್ರದೇಶಗಳು ಏನ್ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿಯನ್ನ ಪಡೆದಿರ್ತಕ್ಕಂಥ. ಇನ್ನು ಮಹಾರಾಷ್ಟ್ರದಲ್ಲಿ ನೋಡೋದಾದ್ರೆ ಈ ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ಪ್ರಮುಖವಾಗಿ ಮುಂಬೈ ಆಗಿರ್ಬೋದು, ಪುಣೆ ಸೊ ಮುಂತಾದ ನಗರ ಪ್ರದೇಶಗಳಲ್ಲಿ ಸಹ ಏನಾಗಿದ್ದಾವೆ ಈ ಒಂದು ಸಾಫ್ಟ್ವೇರ್ ಕಂಪನಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇದಾವೆ ಎಂಬುದಕ್ಕೆ ನಮಗೆ ಸಾಕಷ್ಟು ನಿದರ್ಶನಗಳಿವೆ. ಇವನ್ನು ಬಿಟ್ಟರೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಕೋಲ್ಕತ್ತಾ, ಇನ್ನು ಭಾರತದ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ ಮುಂತಾದ ನಗರಗಳಲ್ಲಿ ಸಹ ಏನಾಗಿದೆ ಈ ಸಾಫ್ಟ್ವೇರ್ ಉದ್ಯಮ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಹೊಂದಿರ್ತಕ್ಕಂಥದ್ದು. ಈ ರೀತಿಯಾಗಿ ಈ ಸಾಫ್ಟ್ವೇರ್ ಉದ್ಯಮ ಎಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದೋ ಅದೇ ರೀತಿಯಾಗಿ ಹಾರ್ಡ್ವೇರ್ ಉದ್ಯಮಗಳು ಅಥವಾ ಒಂದು ತಂತ್ರಗಾರಿಕೆಯು ಸಹ ಏನಾಗುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಇಲ್ಲಿ ಪಡಿಸಿದ್ದಾರೆ. ಇಷ್ಟು ನಮ್ಮ ಭಾರತದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ನಾವು ಇಷ್ಟು ಕೈಗಾರಿಕೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ಮೊದಲೇದ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳು ಅಂತ ಹೇಳಿದ್ವಿ, ಎರಡನೇದಾಗಿರ್ತಕ್ಕಂಥ ಅಲ್ಯೂಮಿನಿಯಂ ಕೈಗಾರಿಕೆಗಳು, ಇನ್ನು ಮೂರನೇದಾಗಿರ್ತಕ್ಕಂಥ ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಂತ ಕರೆದ್ವಿ. ನಂತರ ಸಕ್ಕರೆ ಕೈಗಾರಿಕೆಗಳಾಗಿರ್ಬೋದು, ನೆಕ್ಸ್ಟು ಕಾಗದದ ಕೈಗಾರಿಕೆಗಳು, ಇನ್ನು ಕೊನೆಯದಾಗಿರ್ತಕ್ಕಂಥ ಜ್ಞಾನ ಆಧಾರಿತ ಕೈಗಾರಿಕೆಗಳು. ಇದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಇನ್ನೂ ಸಹ ಸಾಕಷ್ಟು ರೀತಿಯಾಗಿರ್ತಕ್ಕಂಥ
ಕೈಗಾರಿಕೆಗಳಿದ್ದಾವೆ. ಅದರಲ್ಲಿ ಪ್ರಧಾನವಾಗಿ ಇಷ್ಟು 6 ಕ್ಷೇತ್ರಗಳಲ್ಲಿ ಕೈಗಾರಿಕೆಗಳು ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದೆ ಎಂಬುದನ್ನ ಈ ಅಧ್ಯಾಯದಿಂದ ನಾವು ತಿಳ್ಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಪೇಜ್ ನಂಬರ್ 102 ಅಲ್ಲಿ ಬಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಟ್ಟ ಸ್ಥಳವನ್ನ ಕೊಟ್ಟಿದ್ರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಡ್ಯಾಶ್ ರಾಜ್ಯದಲ್ಲಿದೆ ಅಂತ ಹೇಳ್ತೀವಿ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿ ಜಿಂದಾಲ್ ಫ್ಯಾಕ್ಟರಿ ಇರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಹತ್ರ ಇರ್ತಕ್ಕಂಥ ತೋರಣಗಲ್ಲು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ರಾಜ್ಯ ಮಾತ್ರ ಕೇಳೋದ್ರಿಂದ ಕರ್ನಾಟಕ ರಾಜ್ಯ ಅಂತ ಬರೆದ್ರೆ ಸಾಕಾಗುತ್ತೆ. ಬಾಕ್ಸೈಟ್ ಎದುರು ಡ್ಯಾಶ್ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು. ಹಾಗಾದ್ರೆ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ನಾವು ಪ್ರಮುಖವಾಗಿ ಏನ್ ಮಾಡ್ತೀವಿ, ಬಾಕ್ಸೈಟ್ ಎದುರನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ಬಾಕ್ಸೈಟ್ ಎದುರು ಡ್ಯಾಶ್ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು ಅಂದ್ರೆ ಅಲ್ಯೂಮಿನಿಯಂ ಕೈಗಾರಿಕೆ ಅಂತ ಕರಿತೀವಿ. ಭಾರತದ ಅರಣ್ಯ ಆಧಾರಿತ ಕೈಗಾರಿಕೆ ಡ್ಯಾಶ್ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಆಗ್ಲೇ ಹೇಳಿದ್ರೆ ಕಾಗದ ಕಾರ್ಖಾನೆ ಏನಾಗಿರ್ತಕ್ಕಂಥದ್ದು, ಇದು ಒಂದು ಅರಣ್ಯ ಆಧಾರಿತ ಕೈಗಾರಿಕೆ ಆಗಿದೆ. ಭಾರತದ ಪ್ರಥಮ ಆಧುನಿಕ ಕಾಗದ ಕಾರ್ಖಾನೆಯು 1932ರಲ್ಲಿ ಡ್ಯಾಶ್ ಎಂಬಲ್ಲಿ ಸ್ಥಾಪನೆಗೊಂಡಿತು ಅಂತ ಹೇಳಿದ್ರೆ, ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿರ್ತಕ್ಕಂಥ ಸೇರಂಪುರ ಅಂತ ಒಂದು ಪ್ರದೇಶ ಬರುತ್ತೆ, ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಬೆಂಗಳೂರು ನಗರವನ್ನ ಡ್ಯಾಶ್, ಈ ಕಡೆ ಎ ಪಾರ್ಟ್ ಅಲ್ಲಿ ಬೆಂಗಳೂರನ್ನ ಕೊಟ್ಟಿದ್ರೆ, ನೆಕ್ಸ್ಟ್ ಒನ್ ಮುಂಬೈ, ಥರ್ಡ್ ಒನ್ ಭದ್ರಾವತಿ, ನಾಲ್ಕನೇದು ರೇನ್ಕೂಟ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಂಗಳೂರು ಅನ್ನೋದಾದ್ರೆ ನಾವು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀವಿ, ಇಲ್ಲಿ ಸಿಲಿಕಾನ್ ಸಿಟಿ ಅಂತ ಕರಿತಿದ್ವಿ ಬೆಂಗಳೂರು ನಗರವನ್ನ. ಸೊ ಹಾಗಾಗಿ ಸಿಲಿಕಾನ್ ವ್ಯಾಲಿ ಅಂತ ನಾವು ಯಾವ್ದು ಕರಿತೀವಿ, ಬೆಂಗಳೂರು ನಗರ. ನೆಕ್ಸ್ಟ್ ಮುಂಬೈಯನ್ನ ಭಾರತದ ಕಾಟನೋಪೊಲಿಸು ಅಥವಾ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇನ್ನು ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಆ ಕಾರ್ಖಾನೆಯನ್ನು ನಾವೇಂತ ಕರಿತೀವಿ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಇಲ್ಲಿ ಕರ್ನಾಟಕ ಅಂತ ಕರಿತೀವಿ. ಇನ್ನು ರೇನ್ಕೂಟ ಅನ್ನೋದು ಏನಪ್ಪಾ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾದ ಅಲ್ಯೂಮಿನಿಯಂ ಕೈಗಾರಿಕೆ ಅಂತ ಕರಿತೀವಿ. ಇಷ್ಟು ಈ ಹೊಂದಿಸಿ ಬರೆಯೋಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಉಳಿದಂತೆ ಪ್ರಶ್ನೆಗಳಿವೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನೋಟ್ಸ್ ಕೊಡ್ತೀನಿ, ಅದರಲ್ಲಿ ಮತ್ತೆ ನೋಡ್ಕೊಳ್ತಾ ಹೋಗ್ಬೋದು.